ಈ ಪ್ರಾಬ್ಲಮ್ ಅಲ್ಲಿ find the magnitude, direction and position of the resultant force with reference to point A of the forces shown in figure ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದ್ರೆ ರಿಸಲ್ಟೆಂಟ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಮತ್ತೆ ಪೊಸಿಷನ್ ವಿತ್ ರೆಫರೆನ್ಸ್ ಟು ಪಾಯಿಂಟ್ ಎ ಅಂತ ಕೇಳಿದ್ದಾರೆ. ಈಗ ಈ ಫಿಗರ್ ಅನ್ನ ಸಿಂಪ್ಲಿಫೈ ಮಾಡೋಣ. ಇದು ಒಂದೇ ಇನ್ಕ್ಲೈನ್ ಫೋರ್ಸ್ ಇರೋದು. ಇವೆಲ್ಲ ಒಂದೊಂದು ಫೋರ್ಸ್ಗಳಾಗಿ ಕನ್ವರ್ಟ್ ಮಾಡಬಹುದು. ಈ ಫೋರ್ಸ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ರಿಸಾಲ್ವ್ ಮಾಡೋಣ. ಇದು 60 ಡಿಗ್ರೀಸ್ ಹಾರಿಜಾಂಟಲ್ ಆಂಗಲ್, ಅದಕ್ಕೋಸ್ಕರ ಹಾರಿಜಾಂಟಲ್ ಕಾಂಪೊನೆಂಟ್ 200 cos 60. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗುತ್ತೆ. ಇದು 200 sin 60 ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗುತ್ತೆ. ನೆಕ್ಸ್ಟ್ ಈ 100 ನ್ಯೂಟನ್ ಮೀಟರ್ ಫೋರ್ಸ್ ಅನ್ನ ಸಿಂಗಲ್ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡೋಣ. ಇದು 100 into 1 100 ಎಲ್ಲಿ ಆಕ್ಟ್ ಆಗುತ್ತೆ ಅಂದ್ರೆ 1/2. ಈ ಡಿಸ್ಟೆನ್ಸಿನ ಅರ್ಧ ಡಿಸ್ಟೆನ್ಸ್ ಅಲ್ಲಿ ಆಕ್ಟ್ ಆಗುತ್ತೆ. ಸೊ 100 into 1 100 into 1 ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆಕ್ಟ್ ಆಗುತ್ತೆ? ಹಾಫ್ ಡಿಸ್ಟೆನ್ಸ್ ಅಲ್ಲಿ 0.5 ಮೀಟರ್ ಅಲ್ಲಿ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ನೋಡೋಣ. ಇವೆಲ್ಲ ವರ್ಟಿಕಲ್ ಫೋರ್ಸಸ್ ಗಳನ್ನ ಕೆಂಪು ಕಲರ್ ಅಲ್ಲಿ ತೋರಿಸಿದ್ದೀನಿ, ಮತ್ತೆ ಹಾರಿಜಾಂಟಲ್ ಫೋರ್ಸ್ ಗಳನ್ನ ಗ್ರೀನ್ ಕಲರ್ ಅಲ್ಲಿ ತೋರಿಸಿದ್ದೀನಿ. ಈಗ ಫೋರ್ಸ್ ಗಳನ್ನ ಒಂದೊಂದಾಗಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಫೋರ್ಸ್ ಗಳಾಗಿ ರಿಸಾಲ್ವ್ ಮಾಡೋಣ. ಸಮೇಷನ್ ಎಫ್ ಎಕ್ಸ್ ಮತ್ತೆ ಸಮೇಷನ್ ಎಫ್ ಐ. ಈಗ ಯಾವ್ದಾವ್ದು ಹಾರಿಜಾಂಟಲ್ ಫೋರ್ಸ್ ಗಳಿದೆ ನೋಡೋಣ. ಇದು 200 cos 60. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗುತ್ತೆ. ಸೊ 200 cos 60 ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್. ನೆಕ್ಸ್ಟ್ ಇದು 500 ನ್ಯೂಟನ್, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ 500. ನೆಕ್ಸ್ಟ್ ಇದು 100 ನ್ಯೂಟನ್, ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ -100. ನೆಕ್ಸ್ಟ್ 200 sin 60, ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 200 sin 60 ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ -200 sin 60. ನೆಕ್ಸ್ಟ್ ಇದು 100, ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ -100. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ ಎಫ್ ಎಕ್ಸ್, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ ಎಫ್ ವೈ. ರಿಸಲ್ಟೆಂಟ್ R = square root of summation fx square plus summation fy square. ಸಬ್ಸ್ಟಿಟ್ಯೂಟ್ ಮಾಡೋಣ ಈ ವ್ಯಾಲ್ಯೂಸ್ ಅನ್ನ. R ನಮಗೆ ಎಷ್ಟು ಸಿಗುತ್ತೆ? ನೆಕ್ಸ್ಟ್ ರಿಸಲ್ಟೆಂಟ್ ಡೈರೆಕ್ಷನ್ tan inverse of summation fy by summation fx. ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್. ಥೀಟಾ ನಮಗೆ 36.73 ಡಿಗ್ರೀಸ್ ಬರುತ್ತೆ. ನೆಕ್ಸ್ಟ್ ಸಮೇಷನ್ fx ಇಷ್ಟು, ಸಮೇಷನ್ fy ಇಷ್ಟು, R ಇಷ್ಟು ಮತ್ತೆ ಥೀಟಾ ಇಷ್ಟು. ಇದರ ಮೇಲೆ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ನೋಡೋಣ. ಸಮೇಷನ್ ಎಫ್ ಎಕ್ಸ್ ಇಷ್ಟು, ಸಮೇಷನ್ ಎಫ್ ಐ ನೆಗೆಟಿವ್, ಸಮೇಷನ್ ಎಫ್ ಎಕ್ಸ್ ಪಾಸಿಟಿವ್, ಸಮೇಷನ್ ಎಫ್ ಐ ನೆಗೆಟಿವ್. ಸೊ ರಿಸಲ್ಟೆಂಟ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಆಂಗಲ್ ಹಾರಿಜಾಂಟಲ್ ಗೆ 36.73 ಡಿಗ್ರೀಸ್. ರಿಸಲ್ಟೆಂಟ್ ಯಾವಾಗಲೂ ಹಾರಿಜಾಂಟಲ್ ಗೆ ಆಂಗಲ್ ಮಾಡುತ್ತೆ. ನಮಗೆ ಈಗ ರಿಸಲ್ಟೆಂಟ್ ಸಿಕ್ಕಿದೆ, ಎಷ್ಟು ಆಂಗಲ್ ಇದೆ, ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಆದ್ರೆ ವಿತ್ ರೆಫರೆನ್ಸ್ ಟು ಪಾಯಿಂಟ್ ಎ ಅದು ಎಲ್ಲಿ ಇದೆ ಅಂತ ಅದನ್ನ ಲೊಕೇಟ್ ಮಾಡಬೇಕಾಗಿದೆ. ಅದನ್ನ ಹೇಗೆ ಲೊಕೇಟ್ ಮಾಡೋಣ ಅಂದ್ರೆ, ಈಗ ಮೊಮೆಂಟ್ ಗಳನ್ನ ತೆಕ್ಕೊಳ್ಳೋಣ. ಪಾಯಿಂಟ್ ಎ ಗೆ ಅಬೌಟ್ ಪಾಯಿಂಟ್ ಎ ಎಲ್ಲಾ ಫೋರ್ಸ್ ಗಳ ಮೂಮೆಂಟ್ ಗಳನ್ನ ತೆಗೆಯೋಣ. ಈಗ ಈ 100 ನ್ಯೂಟನ್ ಫೋರ್ಸಿನ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು. ಈ 100 ನ್ಯೂಟನ್ ಫೋರ್ಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮುಖಾಂತರ ಹಾದು ಹೋಗುತ್ತೆ ಹೀಗೆ. ನೆಕ್ಸ್ಟ್ ಸೊ ಈ 100 ನ್ಯೂಟನ್ ಫೋರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದ್ರೆ 0, ಮತ್ತೆ ಮೂಮೆಂಟ್ ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 0 ಇರೋದ್ರಿಂದ
ಮೂಮೆಂಟ್ ಆಫ್ 100 ನ್ಯೂಟನ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದ್ರೆ 0. ನೆಕ್ಸ್ಟ್ ಈ 200 cos 60 ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮುಖಾಂತರ ಹೇಗೆ ಹಾದು ಹೋಗುತ್ತೆ ಅಂದ್ರೆ ಹೀಗೆ, ಅದು ಸಹ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ಮತ್ತೆ ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದಾಗ 0. ಸೊ ಮೂಮೆಂಟ್ ಆಫ್ 200 cos 60 about a equal to 200 cos 60 into 0. ಯಾವುದೇ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಅದೇ ಪಾಯಿಂಟಿನ ಮುಖಾಂತರ ಹಾದು ಹೋಗ್ತಿದ್ರೆ ಆ ಫೋರ್ಸ್ನ ಮೂಮೆಂಟ್ ಅಬೌಟ್ ದಟ್ ಪಾಯಿಂಟ್ 0. ನೆಕ್ಸ್ಟ್ 200 sin 60 ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು. ಮತ್ತೆ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮುಖಾಂತರ ಹೀಗೆ ಪಾಸ್ ಆಗುತ್ತೆ, ಕೆಳಗಡೆ ಬರುತ್ತೆ, ಹೀಗೆ ಕೆಳಗಡೆ ಬರುತ್ತೆ. ಮತ್ತೆ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದಾಗ 1 ಮೀಟರ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ 1 ಮೀಟರ್. ಇದು ಎ ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ ಹೀಗೆ ಕ್ಲಾಕ್ ವೈಸ್ 200 sin 60 into 1. ನೆಕ್ಸ್ಟ್ ಈ ಫೋರ್ಸ್ 100 ನ್ಯೂಟನ್ ಫೋರ್ಸ್, ಇದರ ಲೈನ್ ಆಫ್ ಆಕ್ಷನ್ ಫೋರ್ಸ್ ಇದು 100. ಮತ್ತೆ ಇದು ಅಬೌಟ್ ಪಾಯಿಂಟ್ ಎ ಹೇಗೆ ಪಾಸ್ ಆಗುತ್ತೆ ಅಂದ್ರೆ ಹೀಗೆ ಡೌನ್ವರ್ಡ್ಸ್. ಮತ್ತೆ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು ಅಂದಾಗ ಅದು 1 ಮತ್ತೆ ಇದು ಹಾಫ್ 2.5 ಮೀಟರ್ಸ್. ಅದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ ಅಂದಾಗ ಹೀಗೆ ಕ್ಲಾಕ್ ವೈಸ್. ಸೊ ಮೂಮೆಂಟ್ ಆಫ್ 100 ನ್ಯೂಟನ್ ಫೋರ್ಸ್ ಅಬೌಟ್ ಪಾಯಿಂಟ್ ಎ 100 into 2.5 250 ನ್ಯೂಟನ್ ಮೀಟರ್ಸ್. 250 ನ್ಯೂಟನ್ ಮೀಟರ್ಸ್. ನೆಕ್ಸ್ಟ್ ಈ ಫೋರ್ಸ್ 500 ನ್ಯೂಟನ್ ಫೋರ್ಸ್, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಅಬೌಟ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೇಗೆ ಮೂವ್ ಆಗುತ್ತೆ ಅಂದ್ರೆ ಹೀಗೆ 500 into 0.5 500 into 0.5 ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ 0.5 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ ಹೀಗೆ. ಸೊ 500 into 0.5 equal to 250 ನ್ಯೂಟನ್ ಮೀಟರ್ಸ್. ಸೊ ಇದು ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಆಗುತ್ತೆ ಮೈನಸ್. ಸೊ ಈಗ ಮೂಮೆಂಟ್ಸ್ ಅನ್ನ ನೋಡಿದ್ವಿ, ಎಲ್ಲ ಬರೆಯೋಣ. ಸೊ 200 sin 60 into 1, 100 into 2.5, 500 into 0.5. ಇದು ಮೈನಸ್, ಇದು ಗ್ರೀನ್ ಮೈನಸ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ ಇಷ್ಟು ಬಂತು. ಡಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ ಎ ಅಂತ. ಸೊ ಅದು ಹೇಗೆ ಸಿಗುತ್ತೆ ಅಂದ್ರೆ ಸಮೇಷನ್ ಆಫ್ MA by R D equal to ಸಮೇಷನ್ MA ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮತ್ತೆ R ಸಬ್ಸ್ಟಿಟ್ಯೂಟ್ ಮಾಡೋಣ, D ಬರುತ್ತೆ. ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಪಾಯಿಂಟ್ ಎ ಇಂದ ಎಕ್ಸ್ ಎಲ್ಲಿ ಕಟ್ ಆಗುತ್ತೆ ರಿಸಲ್ಟೆಂಟು, ಎಲ್ಲಿ ಈ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿ ಕಟ್ ಆಗುತ್ತೆ ಅಂತ ಅದು ಸಮೇಷನ್ MA by ಸಮೇಷನ್ FY. ಸಮೇಷನ್ MA ಮತ್ತೆ ಸಮೇಷನ್ FY ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ. y ಇಂಟರ್ಸೆಪ್ಟ್ ಸಮೇಷನ್ MA by ಸಮೇಷನ್ FX. ಸೊ ಇದು ಸಮೇಷನ್ MA ಮತ್ತೆ ಸಮೇಷನ್ FX ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಇಂಟರ್ಸೆಪ್ಟ್ ಸಿಕ್ಕಿದೆ. ಸೊ ಈಗ ರಿಸಲ್ಟೆಂಟ್ ಅನ್ನ ಲೊಕೇಟ್ ಮಾಡೋಣ ಎಕ್ಸಾಕ್ಟ್ ಆಗಿ. ಸೊ ಅದು ನಮಗೆ ಗೊತ್ತಿದೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ. ಈಗ ಫಿಗರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಲೊಕೇಟ್ ಮಾಡೋಣ. ಸೊ ಇದು ಎಕ್ಸ್ ಇಂಟರ್ಸೆಪ್ಟ್, ಪಾಯಿಂಟ್ ಎ ಇಂದ ಎಕ್ಸ್ ಇಂಟರ್ಸೆಪ್ಟ್ 0.464 ಮತ್ತೆ ಪಾಯಿಂಟ್ y ಇಂಟರ್ಸೆಪ್ಟ್ ಪಾಯಿಂಟ್ ಎ ಇಂದ y ಇಂಟರ್ಸೆಪ್ಟ್. ಇದು ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್, ಇದು ರಿಸಲ್ಟೆಂಟ್ ಡೈರೆಕ್ಷನ್. ಮತ್ತೆ ಇದು ಡಿ 0.316. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್
ಅಬೌಟ್ ಪಾಯಿಂಟ್ ಎ ಆಗುತ್ತೆ. ಇದು ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಆಫ್ ರಿಸಲ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ ಅಂತ ಹೇಳ್ತೀವಿ. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಡಿ. ಇದು y ಇಂಟರ್ಸೆಪ್ಟ್, ಇದು x ಇಂಟರ್ಸೆಪ್ಟ್. ಇದು ರಿಸಲ್ಟೆಂಟ್ ಮತ್ತೆ ಇದು ರಿಸಲ್ಟೆಂಟ್ ಆಂಗಲ್.